ದೇಶಕ್ಕೆ ಮಾದರಿಯಾದಂಥ ರಾಜ್ಯ ಆಗಿತ್ತು. ಕರ್ನಾಟಕವನ್ನು ಶಾಂತಿಪ್ರಿಯ ರಾಜ್ಯ, ಕರ್ನಾಟಕವನ್ನು ಅಭಿವೃದ್ಧಿಯ ರಾಜ್ಯ, ಕರ್ನಾಟಕದ ಬೆಂಗಳೂರನ್ನು ಗಾರ್ಡನ್ ಸಿಟಿ, ಉದ್ಯಾನವನ ಕ್ಯಾಪಿಟಲ್, ಕರ್ನಾಟಕ IT ಸಿಟಿ, ಬುದ್ಧಿವಂತರ ರಾಜ್ಯ ಅನ್ನುವಂಥ ಹೆಗ್ಗಳಿಕೆ ಕರ್ನಾಟಕಕ್ಕೆ ಇತ್ತು. ಆದರೆ ಇವತ್ತಿನ ಕರ್ನಾಟಕ ಬೇಡದ ಕಾರಣಕ್ಕಾಗಿ ಚರ್ಚೆಯಲ್ಲಿ ಬರ್ತಾ ಇದೆ. ದೇಶದ ಯಾವುದೇ ಜಾಗಕ್ಕೆ ಹೋದರೂ ಕೂಡ ನಿಮ್ಮ ಕರ್ನಾಟಕಕ್ಕೆ ಏನಾಗಿದೆ ಅನ್ನುವಂಥ ಕುಹಕದ ಪ್ರಶ್ನೆ ಬರ್ತಾ ಇದೆ. ವಾಟ್ ಹ್ಯಾಪನ್ ಟು ಯುವರ್ ಕರ್ನಾಟಕ, ವೈ ದಿಸ್ ಇಸ್ ಹ್ಯಾಪನಿಂಗ್, ಕ್ಯಾ ಹೋ ರಹೆ ಹೈ, ಇದೇ ಪ್ರಶ್ನೆಗಳು. ಕರ್ನಾಟಕದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಅಭಿವೃದ್ಧಿ ಇಲ್ಲ ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗ್ತಾ ಇದೆ. ಇವತ್ತು ಕರ್ನಾಟಕದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತ್ರ ನಾನು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕದಲ್ಲಿ ಒಬ್ಬರು ಗೃಹ ಸಚಿವರಿದ್ದಾರೆ, ಅವರು ಇದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. ಮಾಧ್ಯಮದವರು ಕೇಳುವ ಪ್ರಶ್ನೆ ಅಥವಾ ಜನರು ಕೇಳುವ ಪ್ರಶ್ನೆ, ಶಾಸಕರು ಕೇಳುವ ಪ್ರಶ್ನೆಗೆ ಅವ್ರದ್ದು ಒಂದೇ ಉತ್ತರ, ನಂಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡ್ತೀನಿ, ನನಗೆ ಮಾಹಿತಿ ಇಲ್ಲ. ಇದು ಅವ್ರದ್ದು ಫಿಕ್ಸೆಡ್ ಆನ್ಸರ್. ಅವ್ರಿಗೆ ಯಾವುದರ ಬಗ್ಗೆ ಮಾಹಿತಿ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ರಾಜ್ಯದ ಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಿ ಅವರವರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆದರೂ ಅವರು ಮೀಟಿಂಗ್ ತಗೊಂತಿದ್ದಾರ ಅದು ಗೊತ್ತಿಲ್ಲ. ರಾಜ್ಯದ ಗೃಹ ಸಚಿವರು ಬೇರೆ ಬೇರೆ ಜಾಗಗಳಿಗೆ ಹೋಗಿ SP ಅನ್ನ, ಅಲ್ಲಿಯ ಪೊಲೀಸ್ ಆಫೀಸರ್ಸ್ ಅನ್ನು ಕೂತ್ಕೊಂಡು ಮೀಟಿಂಗ್ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾವತ್ತೂ ಅವರು ಮಾಡಿಲ್ಲ. ಬೆಂಗಳೂರು ಬಿಟ್ಟು ಆಚೆ ಹೋಗಲ್ಲ. ಬೆಂಗಳೂರು ತುಮಕೂರು, ತುಮಕೂರು ಬೆಂಗಳೂರು. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದಾದ್ರೂ ಉದ್ಘಾಟನೆಗೆ, ಶಿಲಾನ್ಯಾಸಕ್ಕೆ ಹೋಗ್ತಾರೆ, ಅದು ಹೆಲಿಕಾಪ್ಟರಲ್ಲಿ ಹೋಗ್ತಾರೆ. ಅವರಿಗೆ ಭೂಮಿಯಲ್ಲಿ ಏನು ನಡೆಯುತ್ತೆ ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. DK ಶಿವಕುಮಾರ್ ಅವರ ರಾಜಕಾರಣ ಬರೀ ಬೆಂಗಳೂರಿಗೆ ಮತ್ತು ವಿಧಾನಸೌಧದ ಸುತ್ತಮುತ್ತ ತಿರುಗ್ತಾ ಇದೆ. ಬೇಗ ಅವರು ಮುಖ್ಯಮಂತ್ರಿ ಆಗಬೇಕು, ಅಷ್ಟು ಬಿಟ್ಟರೆ ತಲೆಯಲ್ಲಿ ಇನ್ನೇನು ಇಲ್ಲ. ಇದರ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಿನ ಅತ್ಯಾಚಾರ, ಮಹಿಳೆಯರ ಕೊಲೆ, ಬಾಲಕಿಯರನ ಅತ್ಯಾಚಾರ ಇದು ನಿರಂತರವಾಗಿ ನಡೀತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.